ಈಗ 3-4 ವರ್ಷ ಹಿಂದೆ ಏನು ಏರ್ಪೋರ್ಟ್ದಲ್ಲಿ ನಮ್ಮ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೈಲೆ ಇತ್ತು. ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಿತ್ತು. ಅವಾಗ ಏನದ ಏರ್ಪೋರ್ಟ್ ಮಾಡೋ ಟೈಮಿಗೆ ನಮ್ಮ ಮೂರ್ತಿಗೆ ಎಲ್ಲ ನಹೇಶ್ ಮಾಡಿದ್ದಾರೆ. ಅದ್ರ ಮುಖಾಂತರ ಏನದ ನಮ್ಮ ಲೀಡರ್ಗಳು ಎಲ್ಲರೂ ಯಾರು ಭೀ ಏನದ ರೆಸ್ಪಾನ್ಸ್ ತಗೊಂಡಿಲ್ಲ. ಅದ್ರ ಕಾರಣಕ್ಕಾಕಿಸಿ ಇವತ್ತೇನದ ಪ್ರೆಸ್ ಮೀಟನ್ನು ಎಲ್ಲ ನಮ್ಮ ಸಮಾಜ ಎಲ್ಲ ಲೀಡರ್ಗಳು ಎಲ್ಲರೂ ತಾಂಡದವರು ಎಲ್ಲ ನಮ್ಮದು ಇಡೀ ನಮ್ಮ ಬಂಜಾರ ಸಮಾಜ ಕಡೆಯಿಂದ ನಮಗೆ ಮಾತಾಡೋದು ಅವಕಾಶ ಕೊಟ್ಟಿದ್ದಾರೆ. ಈಗೇನದ ಪ್ರಿಯಾಂಕಾ ಸಾಹೇಬರು 2.5 ಎಕರೆ ಜಾಗ ಕೊಡ್ತಾ ಅಂದಿದ್ದಾರೆ. ಅವರು ಕೊಟ್ಟ ಕೇಸಿ ಏನದ ಗುಡಿ ಎಲ್ಲ ನಿರ್ಮಾಣ ಮಾಡಿ ಕೇಸಿ ಏನದ ಎಲ್ಲ ನನ್ನ ಕೈಲಿಂದ ನಾ ಮಾಡ್ತಾ ಅಂದ ಕೇಸಿ ಎಲ್ಲ ಮಾತನ್ನು ಕೊಟ್ಟಿದ್ದಾರೆ ನಮ್ಮ ಗುರುಗಳಿಗೆ, ಎಲ್ಲ ಸಮಾಜದವರಿಗೆ. ಬಂಜಾರ ಸಮಾಜಕ್ಕೆ ನ್ಯಾಯ ಕೊಡ್ತೇವೆ ಅಂತ ಕೇಸಿ ಎಲ್ಲ ಮಾತು ಎಲ್ಲ ಮನಸ್ಪೂರ್ವಕ ಕೇಸಿ ಮಾತಾಡಿದ್ದಾರೆ. ಅದ್ರ ಸಲಕ್ಕೆ ಏನದ ಎಲ್ಲರೂ ಏನದ ಅದೇ ಭಾವನೆ ಇಟ್ಕೊಂಡು ಕೇಸಿ ಇಷ್ಟು ದಿನ ಏನು ನಿಂತಿದೆ ಗುಡಿ, ಈಗೇನೋ ಆಶಯವನ್ನು ನಮ್ಮ ಸಮಾಜ ಮೇಲೆ ಏನು ಅತ್ಯಾಚಾರ ಆಗಿದೆ, ನಮ್ಮ ಸಮಾಜಕ್ಕೇನು ನಮ್ಮ ಧರ್ಮಗುರುಗಳಿಗೆ ಏನದ ಥೋಡೆ ತಯಸ್ ಮಾಡಿದ್ದಾರೆ. ಅದಕ್ಕೆ ಯಾ ರಾಜನೇತಾದವ್ರು ಭೀ ನಮಗೆ ಯಾರು ಭೀ ಬೆಂಬಲ ಕೊಟ್ಟಿಲ್ಲ ಈಗಿನ ತಕ್ಕ. ಈಗ ಬಂದ ಕೇಸಿ ನಮ್ಮ ಪ್ರಿಯಾಂಕಾ ಸಾಹೇಬರು ಬೆಂಬಲ ಕೊಟ್ಟಿದ್ದಾರೆ. ಈಗ ಮಾಡ್ತಾ ಅಂತ ಕೇಸಿ ನಮಗೆ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. ಆ ಗುರುಗಳು ನಮ್ಮ ಸಮಾಜದ್ದು ಎಲ್ಲರೂ ಏನದ ಅದಕ್ಕೇನದ ಸಹಕಾರ ಮಾಡ್ತೇವೆ. ಎಲ್ಲರೂ ಸಹಕಾರ ಮಾಡಿ ಕೇಸಿ ಏನದ ಮುಂದಿಂದ ಏನದ ಅವ್ರು ಮಾಡಬೇಕಂತ ಕೇಸಿ ಇಷ್ಟೇ ಆತ್ಮಲಿಂಗ ಕಳ್ಕಳಿ ನಂದು. ನಾವು ಎಲ್ಲರೂ ಸಮಾಜದವ್ರು ಏನದ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದು ಒಂದು ಕೆಲಸ ಅಚಾನಕ್ ಅವ್ರ ಕೈ ಮೇಲೆ ಮುಗ್ದಿದ್ದಾರೆ. ನಾವು ಎಲ್ಲರೂ ಅವ್ರು ಬೆನ್ನು ಹಿಂದಿದ್ದೆವು, ನಮ್ಮ ಸಮಾಜ ಇಡೀ ಸಮಾಜ ಬೆನ್ನು ಹಿಂದಿದ್ದೆವು. ಯಾಕೆ ಇದು ಮೂರ್ತಿ ಎಲ್ಲ ಏರ್ಪೋರ್ಟ್ ಮಾಡೋ ಟೈಮಿಗೆ